ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ನಮಗೆ ಜುಲೈ 26ರಿಂದ ಆಗಸ್ಟ್ 1 ಈ ವಾರದಲ್ಲಿ ವಿಶೇಷವಾಗಿ ದ್ವಾದಶ ರಾಶಿ ಫಲಗಳು. ಅದಕ್ಕೂ ಮುಂಚೆ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜ ವೃಷಭ ರಾಶಿಯಲ್ಲಿಯೂ, ಬುಧ ಸ್ವಸ್ಥಾನ ಮಿಥುನ ರಾಶಿಯಲ್ಲಿಯೂ, ಗುರು ಉಚ್ಚ ಸ್ಥಿತಿಯಲ್ಲಿ ಕರ್ಕ ರಾಶಿಯಲ್ಲಿಯೂ, ಹಾಗೆ ನಮಗೆ ಸೂರ್ಯ ಕೂಡ ಗುರು ಜೊತೆ ಸೇರಿದೆ ಕರ್ಕ ರಾಶಿಯಲ್ಲಿ. ಹಾಗೆ ಶುಕ್ರ ಕೇತುಗಳ ಯುತಿಯಾಗಿದೆ ಸಿಂಹ ರಾಶಿಯಲ್ಲಿಯೂ. ಮತ್ತೆ ನೋಡಿ, ಸ್ಪೆಷಲಿ ಈ ವಾರದಲ್ಲಿ ವಿಶೇಷತೆ ಏನು ಅಂದರೆ, ಚಂದ್ರ ಧನುರ್ ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈ ವಾರ. ರಾಹು ಕುಂಭರಾಶಿ, ಶನೈಶ್ವರನು ಮೀನ ರಾಶಿಯಲ್ಲಿ ವಕ್ರೀಯವಾಗಿ ಸಂಚಾರ ಮಾಡ್ತಾ ಇದೆ. ಇದು ಈ ಗ್ರಹಗಳು ಈ ವಾರದಲ್ಲಿ ಗೋಚರಿಸುವ ರಾಶಿಗಳು. ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ನೋಡಿ, ಸಿಂಹರಾಶಿಯವರಿಗೆ ಪಂಚಮ ಮತ್ತು 6ನೇ ಮನೆ ಇದರಲ್ಲಿ ಚಂದ್ರ ಸಂಚಾರ ಮಾಡ್ತದೆ. ಹೊಸ ಹುರುಪು, ಉಲ್ಲಾಸ, ಇಂಟ್ರೆಸ್ಟ್ ಎಲ್ಲದೂ ಚೆನ್ನಾಗಿದೆ. ಬಟ್ ನಿಮ್ಮ ರಾಶಿಯಲ್ಲೇ ಶುಕ್ರಕೇತು ಇರೋದ್ರಿಂದ ರಾಶಿ ಹಾರ್ಮೋನಲ್ ಇಶ್ಯೂಸ್ ಬರೋದು, ಅಥವಾ ಕೆಲಸ ಕಾರ್ಯಗಳು ನಿಧಾನ ಆಗೋದು, ಬರೋ ಹಣ ನಿಧಾನ ಆಗೋದು, ಇದಕ್ಕೆ ಕೇತುಗೆ ಪರಿಹಾರ ಬೇಕು. ಗಣೇಶನ ಆರಾಧನೆ, ಗಣೇಶನ ಅಷ್ಟೋತ್ರಗಳು, ಹಾಗೆ ಬೀದಿ ನಾಯಿಗೆ ಊಟ, ಇದೆಲ್ಲ ನಿಮಗೆ ಕೇತು ಪರಿಹಾರ ಆಗುತ್ತೆ. ಇನ್ನು ನಿಮಗೆ 12ನೇ ಮನೆಯಲ್ಲೇ ಗುರು ಮತ್ತು ಸೂರ್ಯರ ಯುತಿಯಾಗಿದೆ. ನಿಮ್ಮ ರಾಶಿಯಾಧಿಪತಿ 12ರಲ್ಲಿ ಇರೋದ್ರಿಂದ ಸೂರ್ಯ ಉದಯಕ್ಕೆ ಎದ್ದೇಳಿ, ಸೂರ್ಯನಾರಾಯಣ ಅಷ್ಟೋತ್ರಗಳು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರಗಳನ್ನ ಮಾಡಿ, ತಂದೆ ಹೇಳಿದ ಮಾತು ಕೇಳೋದು, ತಂದೆ ಸೇವೆ ಮಾಡೋದು, ಇದೆಲ್ಲ ಸೂರ್ಯ ಶಾಂತಿ ಆಗುತ್ತೆ. ಗುರುವಿಗೋಸ್ಕರ ಗುರು ಸಮಾನರಾದವರಿಗೆ ಏನಾದರೂ ಒಂದು ಉಪಹಾರ ಕೊಡಿ, ಅಥವಾ ಹಳದಿಯನ್ನು ಅಡಿಗೆಗೆ ಯೂಸ್ ಮಾಡೋದು, ಹಳದಿಯ ತಿಲಕ ಇಟ್ಕೊಳ್ಳೋದು, ಇದೆಲ್ಲ ಗುರುಗೆ ಪರಿಹಾರ ಆಗುತ್ತೆ. ಇನ್ನು ನಂತರ ನಮಗೆ ಅಷ್ಟಮದಲ್ಲಿ ಶನಿ ಇದೆ ಸಿಂಹರಾಶಿಯವರು ವಿಶೇಷವಾಗಿ. ಹಾಗಾಗಿ ಅಷ್ಟಮ ಶನಿಗೆ ಪರಿಹಾರ ಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. 21 ಬಾರಿ ಹೇಳ್ಕೊಳ್ಳಿ. ಇಲ್ಲಾಂದರೆ ಓಂ ಶನೈಶ್ಚರಾಯ ನಮಃ 108 ಸಾರಿ ಹೇಳಿ ಡೈಲಿ. ಸೊ ಅದರಿಂದ ನಮಗೆ ಶನೈಶ್ಚರ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗಿ ನಿಮಗೆ ಲಾಭದಾಯಕವಾಗಿ ತಂದುಕೊಡುತ್ತೆ. ಸೊ ಓವರ್ ಆಲ್ ಆಗಿಕೊಂಡ್ರೆ ಸಿಂಹರಾಶಿಯವರಿಗೆ ಸ್ವಲ್ಪ ನಿಧಾನ ಅನಿಸಿದ್ರು ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ. ಯಾಕಂದರೆ ಚಂದ್ರ ಗೋಚಾರ ಚೆನ್ನಾಗಿದೆ, ಬುಧನೊಂದು ದೃಷ್ಟಿ ಬೀಳ್ತಾ ಇದೆ ವಾರದ ಮೊದಲನೇ ಭಾಗದಲ್ಲಿ, ವಾರಾಂತ್ಯದಲ್ಲಿ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇದು ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಚಂದ್ರ ಸಂಚಾರ 4 ಮತ್ತು 5ರಲ್ಲಿ. ಸೊ ವಾರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚಿಂತೆ ಬರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ, ಹೂಡಿಕೆ ಬಗ್ಗೆ, ಮಕ್ಕಳ ಬಗ್ಗೆ, ಇಂಥ ವಿಷಯದಲ್ಲಿ ಸ್ವಲ್ಪ ಚಿಂತೆ ಆಗ್ಬೋದು. ವಾರಾಂತ್ಯದಲ್ಲಿ ಶುಭ, ವಾರಾಂತ್ಯದಲ್ಲಿ ಒಳ್ಳೆ ರಿಸಲ್ಟ್ ತಂದುಕೊಡುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ಬೀಳ್ತಿದೆ 11ನೇ ಮನೆಯಿಂದ. 11ರಲ್ಲಿ ಸೂರ್ಯ ಇದೆ. ಸೊ ಅಧಿಕಾರ, ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಕನೆಕ್ಷನ್ನು, ಎಲ್ಲ ರೀತಿಯೂ ಕೂಡ ಈ ವಾರದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯೂ ಅನುಕೂಲ ಚೆನ್ನಾಗಿದೆ. ಚಂದ್ರನ ಗೋಚಾರನೂ ಚೆನ್ನಾಗಿದೆ. ಇನ್ನು ಸಪ್ತಮದಲ್ಲಿ ಶನಿ ಇದೆ. ಒಂದೇನಂದರೆ 12ನೇ ಮನೆ ಶುಕ್ರ ಇದೆ, ಖರ್ಚು ಅಧಿಕ ತೋರಿಸುತ್ತೆ. ಕೇತುನು ಸೇರ್ಬೋದು. ಸೊ ಹಾಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಬಟ್ ಕನೆಕ್ಷನ್ಸು, ಕೆಲಸ ಕಾರ್ಯಗಳು, ಸಾಮರಸ್ಯ ಎಲ್ಲ ರೀತಿಯೂ ಶುಭ ಫಲನೇ ಕಾಣುತ್ತೆ. ಖರ್ಚು ಸಮನಾಗಿದೆ. ಶುಕ್ರ ಶಾಂತಿ ಅಗತ್ಯ. ಅಲಂಕಾರಿಕ ವಸ್ತುಗಳನ್ನು ಹೆಣ್ಮಕ್ಳು ಕೊಡಿ, ಅಥವಾ ದುರ್ಗಾದೇವಿ ಆರಾಧನೆ ಮಾಡಿ. ವರಮಹಾಲಕ್ಷ್ಮಿ ಬರ್ತಾ ಇದೆ, ಅದು ಚೆನ್ನಾಗಿ ಪ್ಲಾನ್ ಮಾಡಿ, ಹಬ್ಬ ಚೆನ್ನಾಗಿ ಆಚರಿಸಿ, ಅದು ಕೂಡ ನಮಗೆ ಶುಕ್ರ ಪರಿಹಾರ ಆಗುತ್ತೆ. ಇನ್ನು ಸಪ್ತಮದಲ್ಲಿ ಶನಿ ವಕ್ರೀಯ ಆಗಿರೋದ್ರಿಂದ ಕೆಲಸಕ್ಕೆ ಚೆನ್ನಾಗಿದೆ. ಸಾಮರಸ್ಯಕ್ಕೋಸ್ಕರ ಶನಿದು ಪರಿಹಾರ ಬೇಕು. ಸಹನೆ ಸಂಯಮ ಕಾಪಾಡ್ಕೊಂಡ್ರೆ ಸಾಕು. ಸೊ ಓವರ್ ಆಲ್ ತಗೊಂಡ್ರೆ ನಿಮಗೆ ನೋಡಿ, 10ನೇ ಮನೆ ಬುಧ ಕೂಡ ನಿಮ್ಮ ರಾಶಿಯಾಧಿಪತಿಯಾಗಿ ಕೆಲಸ ಕಾರ್ಯಕ್ಕೆ ಒಳ್ಳೆಯದು, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದು. ಓವರ್ ಆಲ್ ಕನ್ಯಾ ರಾಶಿಗೆ ಚೆನ್ನಾಗಿದೆ. ಸಂಯಮ ಸಹನೆ ಸ್ವಲ್ಪ ದಿವಸ ಕಾಪಾಡಿಕೊಂಡ್ರೆ ಒಳ್ಳೆಯ ರಿಸಲ್ಟ್. ತುಲಾ ರಾಶಿ ನೋಡಿ, ನಿಮ್ಮ ರಾಶಿಯವರಿಗೆ 3, 4ರಲ್ಲಿ ಚಂದ್ರ ಸಂಚಾರ. ಅಧಿಪತಿ ಹಿಂಗೆ ಕರ್ಮಾಧಿಪತಿ ಆಗುತ್ತೆ. 10ನೇ ಮನೆ ಅಧಿಪತಿ 3ರಲ್ಲಿದ್ದಾಗ ನಿಮ್ಮ ಪ್ರಯತ್ನಗಳಿಂದ ಲಾಭ. ಬುಧನ ದೃಷ್ಟಿ ಮೇಲೆ ಬೀಳ್ತಿದೆ ತುಲಾ ರಾಶಿಯವರಿಗೆ. ಭಾಗ್ಯಾಧಿಪತಿ ದೃಷ್ಟಿ ಯಾವ ಚಂದ್ರನ ಮೇಲೆ ಬೀಳುತ್ತೋ ವಿದ್ಯಾಭ್ಯಾಸಕ್ಕೆ ಅನುಕೂಲ, ಕ್ರಿಯೇಟಿವಿಟಿ, ಇಂಟೆಲಿಜೆನ್ಸು, ಸ್ಕೂಲ್ ನಡೆಸೋರು, ಟ್ಯೂಷನ್ ನಡೆಸೋರು ಇತ್ಯಾದಿಗಳು ತುಂಬ ಚೆನ್ನಾಗಿದೆ. 4ನೇ ಮನೆ ಹೋದಾಗ ಮತ್ತೆ ಹೊಸ ಉತ್ಸಾಹ, ಹುರುಪು, ಗುರು ದೃಷ್ಟಿ ಬೀಳುತ್ತೆ ಕರ್ಮಸ್ಥಾನದಿಂದ. ಇದೆಲ್ಲ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಸೂರ್ಯ ಕೂಡ ಅಲ್ಲೇ ಇದ್ರೆ ಒಂದು ಪೊಸಿಷನ್ನು, ಮೇಲಧಿಕಾರಿಯಿಂದ ಮೆಚ್ಚುಗೆ, ಒಂದು ಪ್ರಮೋಷನ್ನು, ಒಂದು ಹೊಸ ಪ್ರಾಜೆಕ್ಟ್ ಸಿಗುವಂಥ ಅವಕಾಶ, ಎಲ್ಲ ರೀತಿಯೂ ಚೆನ್ನಾಗಿದೆ. ಚಂದ್ರ ಕನೆಕ್ಟ್ ಆಗಿ ನೋಡಿ, ಫಾರಿನ್ಗೆ ಹೋಗೋರು ಕೂಡ ಈ ವಾರಾಂತ್ಯದಲ್ಲಿ ಏನಾದರೂ ಒಂದು ಶುಭ ಸುದ್ದಿ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ರಾಷ್ಟ್ರಾಧಿಪತಿ 12ನೇ ಮನೆಯಲ್ಲಿ ಬೇರೆ ಇದೆ. ಹಾಗಾಗಿ ಶನಿಶ್ಚರನ ಮೇಲೆ ದೃಷ್ಟಿ ಬಿದ್ದಿದೆ 12ನೇ ಮನೆಯಿಂದ. ಒಂದು ಚಾನ್ಸ್ ಇದೆ ಫಾರಿನ್ಗೆ ಹೋಗುವಂಥ ಅವಕಾಶಗಳು ಈ ವಾರದಲ್ಲಿ ನಿಮಗೆ ಸಿಗುವಂಥದ್ದು. ಇನ್ನು ತುಲಾ ರಾಶಿಯವರಿಗೆ ಪಂಚಮದಲ್ಲಿ ರಾಹು ಸಂಚಾರ. ರಾಹುಗೆ ಪರಿಹಾರ ಬೇಕು. ರಾಹುಗೋಸ್ಕರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ 21 ಬಾರಿ ಹೇಳ್ಕೊಳ್ಳಿ.
ಖಂಡಿತ ನಿಮಗೆ ಇದು ಲಾಭ ತಂದುಕೊಡುತ್ತೆ. ದುರ್ಗಾದೇವಿ ಆರಾಧನೆ ಮಾಡೋದಾಗಲಿ, ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಕೂಡ ಖಂಡಿತ ರಾಹು ಪರಿಹಾರ ಆಗುತ್ತೆ. 6ನೇ ಮನೆ ಕಲಿತೀರಾ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಕೆಲಸ ನಿಧಾನ ಅನಿಸ್ಬೋದು, ಬಟ್ ಆದರೂ ಶುಭ. ಯಾಕಂದರೆ ತುಲಾರಾಶಿಯವರಿಗೆ ಭಾಗ್ಯದಲ್ಲಿ ಬುಧ, ಕರ್ಮಸ್ಥಾನದಲ್ಲಿ ಗುರು, ಅದು ನಿಮಗೆ ವಿಶೇಷ ಫಲ ತಂದುಕೊಡುತ್ತೆ. ಇವರಿಗೆ ಪರಿಹಾರ ಬೇಕಾಗಿರೋದು ಪೂಜಾ ಅಷ್ಟಮದಲ್ಲಿ ಇರೋದು. ಯಾಕೆಂದರೆ ಪತಿ ಪತ್ನಿ ಭಿನ್ನಾಭಿಪ್ರಾಯ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯ, ಕೋಪ ತಾಪಗಳು ಹೆಚ್ಚಾಗಿರ್ಬೋದು. ಹಾಗಾಗಿ ಓಂ ಸ್ಕಂದಾಯ ನಮಃ, ಗುಹಾಯ ನಮಃ, ಷಣ್ಮುಖಾಯ ನಮಃ, ಕಾರ್ತಿಕೇಯ ನಮಃ ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಖಂಡಿತ ನಿಮಗೆ ಸುಬ್ರಹ್ಮಣ್ಯ ಶಾಂತಿ ಆಗುತ್ತೆ. ಇಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸಿ. ಖಂಡಿತ ಅದು ನಿಮಗೆ ಲಾಭದಾಯಕವಾಗಿರುತ್ತೆ. ಓವರಾಲ್ ತಗೊಂಡ್ರೆ ತುಲಾರಾಶಿ ಚೆನ್ನಾಗಿದೆ ಅನ್ನೋದು ಒಳ್ಳೆಯದಾಗಿದೆ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ 2-3ರಲ್ಲಿ ಚಂದ್ರ ಸಂಚಾರ, ಹೊಸ ಉತ್ಸಾಹ ಹುರುಪು ಮನೇಲಿರುತ್ತೆ. ಆಮೇಲೆ ಸಣ್ಣ ಪುಟ್ಟ ಟ್ರಾವೆಲಿಂಗ್ ಆಗ್ಬೋದು. ಯಾಕೆಂದರೆ ಬುಧ ಮತ್ತು ಗುರು ಎರಡೂ ಕನೆಕ್ಟ್ ಆಗ್ತಾ ಇರೋದ್ರಿಂದ ಸಣ್ಣ ಪುಟ್ಟ ವಾಯು ವಿಹಾರಕ್ಕೆ ಹೋಗೋದು, ಟ್ರಾವೆಲಿಂಗ್ ಆಗೋದು, ಇದೆಲ್ಲ ವೃಶ್ಚಿಕ ರಾಶಿ ಕಂಡುಬರುತ್ತೆ. ಅದೇ ಥರನೇ ಸಪ್ತಮದಲ್ಲಿ ಕುಜ ಇದೆ. 7ನೇ ಮನೆಯಲ್ಲಿ ಕುಜ ಇದ್ರೆ ಕೋಪ ತಾಪಗಳು ಜಾಸ್ತಿ ಆಗ್ಬೋದು. ವ್ಯಾಪಾರ, ಭೂಮಿ ವ್ಯಾಪಾರ, ಸರ್ವೆ ಮಾಡೋದು, ಕನ್ಸ್ಟ್ರಕ್ಷನ್ ಇರೋರು ಇವ್ರಿಗೂ ತುಂಬ ಚೆನ್ನಾಗಿದೆ. ಬಟ್ ಆದರೂ ಮನೇಲಿ ಸ್ವಲ್ಪ ಸಣ್ಣ ಪುಟ್ಟ ವಾಗ್ವಾದಗಳು ಬರ್ಬೋದು. ಹಾಗಾಗಿ ಕುಜ ಶಾಂತಿ ಅಗತ್ಯ. ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದು, ಲಕ್ಷ್ಮೀ ನರಸಿಂಹಸ್ವಾಮಿಗೆ ಭೇಟಿ ಮಾಡೋದು, ದೇವಸ್ಥಾನಕ್ಕೆ ನಿಮ್ಮ ಹೆಸರು ಅರ್ಚನೆಗಳನ್ನು ಮಾಡಿಸೋದು, ಅದೇ ಥರನೇ ಲಕ್ಷ್ಮೀ ನರಸಿಂಹಸ್ವಾಮಿ ಅಷ್ಟೋತ್ತರಗಳು ಹೇಳ್ಕೊಳೋದು, ಇದೆಲ್ಲ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಅಷ್ಟಮದಲ್ಲಿ ಬುಧ ನಿಮಗೆ ಅನುಕೂಲನೇ. 11ನೇ ಮನೆ ಅಷ್ಟಮದಲ್ಲಿದ್ದರೆ ಆಕಸ್ಮಿಕ ಧನಲಾಭ, ಆಕಸ್ಮಿಕವಾಗಿ ಪ್ರಾಜೆಕ್ಟ್ಗಳು ಸಿಗೋದು, ಅನ್ಎಕ್ಸ್ಪೆಕ್ಟೆಡ್ ಕೆಲಸಗಳೆಲ್ಲ ಒಳ್ಳೆಯದಕ್ಕಾಗಿ ಸಿಗುತ್ತೆ. ಸೊ ಅದು ನಿಮಗೆ ಬುಧ ವಿಶೇಷ ಕೊಡುವಂಥ ಫಲಗಳು. ಇನ್ನು ನಮಗೆ ಭಾಗ್ಯದಲ್ಲಿ ಗುರು ಸೂರ್ಯ ಇರೋದು ಖಂಡಿತ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ, ಅದು ನಿಮಗೆ ಶುಭ ರಚನೆ ಕೊಡುತ್ತೆ. ಇನ್ನು 10ನೇ ಮನೆ ಕರ್ಮಸ್ಥಾನದ ಶುಕ್ರ ಕೇತು ಇರೋದ್ರಿಂದ ಏನಾದರೂ ಹೆಣ್ಣು ಮಕ್ಕಳು ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳಿಂದ ಚಿಂತೆ ಒತ್ತಡಗಳು ಬರೋ ಚಾನ್ಸ್ ಇರುತ್ತೆ. ಕೇತುಗೆ ಪರಿಹಾರ ಬೇಕು. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಕೇತು ಪರಿಹಾರ ಆಗುತ್ತೆ. ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಕೂಡ ಕೇತುಗೆ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.